ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನಾನು ಇವತ್ತು ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆ ನಿಮ್ಮ ಎದುರಿಗೆ ಬಂದಿದ್ದೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಚಿನ್ನ 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 ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ನಮ್ಮ ಭಾರತೀಯರಿಗೆ, ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳಿಗೆ ಚಿನ್ನ ಅಂದ್ರೇನೆ ಪಂಚಪ್ರಾಣ. ನಮ್ಮ ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಚಿನ್ನದ ಅವಶ್ಯಕತೆ ಇದ್ದೇನೆ ಇದೆ. ಹಾಗಾಗಿ ಇಂಡಿಯಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ದ ಗೋಲ್ಡ್ ಇನ್ ದ ವರ್ಲ್ಡ್ ನೌ. ಬಟ್ ಇವತ್ತು ಈ ಚಿನ್ನ ಅಂದರೆ ಬಂಗಾರ ಬಲು ಭಾರವಾಗಿದೆ. ಹಾಗಾಗಿ ಬಂಗಾರ ನೀನೇಕೆ ಇಷ್ಟು ಭಾರ ಅಂತ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಇವಾಗ ಇದೇ ಬಂಗಾರದ ಬೆಲೆ 1 ತೊಲೆಗೆ ಅಂದರೆ 10 ಗ್ರಾಮಿಗೆ ಹತ್ತಿರ 1 ಲಕ್ಷದ ಆಸುಪಾಸಾಗಿದೆ. ಅಂದರೆ 1 ಗ್ರಾಮಿಗೆ ಹತ್ತಿರ 10,000 ರೂಪಾಯಿಗಳು ಆಗಿದೆ. ಹಾಗಾಗಿ ಈಗಿನ ಬೆಲೆಗೆ ಬಂಗಾರವನ್ನ ಪರ್ಚೇಸ್ ಮಾಡುವುದು ಅಂದರೆ ಜನಸಾಮಾನ್ಯರಿಗೆ ತುಂಬಾನೇ ಕಷ್ಟವಾಗಿದೆ. ಬಟ್ ಆನ್ ದ ಅದರ್ ಸೈಡ್ ಬಂಗಾರದ ಮೇಲೆ ಅಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಜನಕ್ಕೂ ಏನು ಕಡಿಮೆ ಇಲ್ಲ. ಸೊ ಹಾಗಾಗಿ ಬಂಗಾರ ನಮಗೆ ಎಲ್ಲಿಯಾದರೂ ಕಡಿಮೆ ಬೆಲೆಗೆ ಸಿಗುತ್ತದೆ ಅಂತ ಹೇಳಿದಾಗ ಅಥವಾ ಕೇಳಿದಾಗ ಪ್ರತಿಯೊಬ್ಬರು ಬಂಗಾರವನ್ನ ಪರ್ಚೇಸ್ ಮಾಡುವುದಕ್ಕೆ ಆಸೆ ಪಡುವುದು ತುಂಬಾನೇ ಕಾಮನ್. ಇನ್ನು ಯಾರಾದರೂ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಅಥವಾ ಗೊತ್ತಿರುವಂತಹ ಜನರು ದುಬೈ ಅಥವಾ ಸೌದಿ ಅರೇಬಿಯಾ ಅಂತ ದೇಶಗಳಿಗೆ ಪ್ರವಾಸ ಹೋದಾಗ ಅವರಿಂದ ಅಲ್ಲಿಂದ ಬಂಗಾರವನ್ನ ತರಿಸುವುದು ಕಾಮನ್ ಆಗಿದೆ. ಬಟ್ ಫ್ರೆಂಡ್ಸ್, ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನಂದ್ರೆ, ಈ ರೀತಿಯಾಗಿ ತರುವಂತಹ ಬಂಗಾರಕ್ಕೂ ನಾವು ಇಂಡಿಯಾದಲ್ಲಿ ಲ್ಯಾಂಡ್ ಆದ ಮೇಲೆ ಏರ್ಪೋರ್ಟ್ ನಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ. ಇಲ್ಲ ಅಂದರೆ ಅದು ಇಲ್ಲೀಗಲ್ ಪರ್ಚೇಸ್ ಆಗುತ್ತದೆ. ಇದಕ್ಕೆ ನೀವು ಹೆವಿ ಫೈನ್ ಅನ್ನ ಕಟ್ಟಬೇಕಾಗುತ್ತದೆ. ಇನ್ನು ಕೆಲವು ಕೇಸ್ಗಳಲ್ಲಿ ಜೈಲಿಗೂ ಹೋಗಬೇಕಾಗುತ್ತದೆ. ಬಟ್ ಫ್ರೆಂಡ್ಸ್, ನಾವು ಲೀಗಲ್ ಆಗಿ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟದೆ ಫ್ರೀ ಆಗಿ ದುಬೈ ಅಥವಾ ಸೌದಿ ಅರೇಬಿಯಾಗಳಂತ ದೇಶಗಳಿಂದ ಬಂಗಾರವನ್ನ ಫ್ರೀ ಆಗಿ ನಮ್ಮ ದೇಶಕ್ಕೆ ತರಬಹುದು. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಅದು ಹೇಗೆ, ಯಾವ ರೀತಿಯಾಗಿ, ಎಷ್ಟು ಬಂಗಾರವನ್ನ ನಾವು ಫ್ರೀ ಆಗಿ ಇಂಡಿಯಾಕ್ಕೆ ತರಬಹುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿನ್ನದ ಬೆಲೆ ಆಕಾಶವನ್ನು ಮುಟ್ಟಿ ಆಕಾಶದಿಂದ ಆಚೆ ಹೋಗ್ತಾ ಇದೆ. ಬಂಗಾರದ ಬೆಲೆಯು ಸಾರ್ವಕಾಲಿಕ ದಾಖಲೆಯನ್ನು ಮಾಡಿದೆ. ಯಾರಿಗೂ ಊಹಿಸಲು ಆಗದ ರೀತಿಯಲ್ಲಿ ಶರವೇಗದಲ್ಲಿ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಆದರೂ ಬಂಗಾರದ ಬಗೆಗಿನ ಕ್ರೇಜ್ ಇನ್ನೂ ಕಡಿಮೆನೇ ಆಗ್ತಾ ಇಲ್ಲ. ಬಂಗಾರ ಇಷ್ಟು ಕಾಸ್ಟ್ಲಿ ಆದರೂ ಬೇರೆ ಯಾವುದಾದ್ರೂ ಲೊಕೇಶನಲ್ಲಿ ಅಥವಾ ಕಂಟ್ರಿಯಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಂದರೆ ಪ್ರತಿಯೊಬ್ಬರು ಬಂಗಾರವನ್ನು ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡುತ್ತಾರೆ. ಸೊ ಹಾಗಾದರೆ ನಿಜವಾಗ್ಲೂ ಬಂಗಾರ ದುಬೈ, ಸೌದಿ ಅರೇಬಿಯಾ ಅಥವಾ ಗಲ್ಫ್ ಕಂಟ್ರಿಗಳಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತಾ? ನಿಜವಾಗ್ಲೂ ರೇಟ್ ಕಡಿಮೆನಾ ನಮ್ಮ ಇಂಡಿಯಾಕ್ಕೆ ಕಂಪೇರ್ ಮಾಡಿದಾಗ? ಹೌದು, ಭಾರತಕ್ಕೆ ಕಂಪೇರ್ ಮಾಡಿದಾಗ ದುಬೈದಲ್ಲಿನ ಬಂಗಾರದ ಬೆಲೆ ಕಡಿಮೆ. ಬಿಕಾಸ್ ದುಬೈ ಈಸ್ ಆ್ಯನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಫಾರ್ ಗೋಲ್ಡ್. ಹಾಗಾಗಿ ಪ್ರತಿಯೊಬ್ಬರು ದುಬೈದಿಂದ ಬಂಗಾರವನ್ನು ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡುತ್ತಾರೆ. ಬಟ್ ದುಬೈನಲ್ಲಿ ಕಡಿಮೆ ಬೆಲೆಗೆ ಬಂಗಾರವನ್ನು ತೆಗೆದುಕೊಂಡರೂ ಆ ಬಂಗಾರಕ್ಕೆ ನೀವು ಭಾರತದ ಏರ್ಪೋರ್ಟ್ಗಳಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ. ಒಂದು ವೇಳೆ ನೀವು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಆ ರೀತಿಯ ಗೋಲ್ಡ್ ಪರ್ಚೇಸ್ ಇಲ್ಲೀಗಲ್ ಪರ್ಚೇಸ್ ಆಗುತ್ತದೆ. ಆವಾಗ ನೀವು ಹೆವಿ ಫೈನನ್ನು ಕಟ್ಟಬೇಕಾಗುತ್ತದೆ. ಸೊ ಫ್ರೆಂಡ್ಸ್, ಒಂದು ವೇಳೆ ನೀವು ದುಬೈದಿಂದ ತಂದಿರುವಂಥ ಬಂಗಾರಕ್ಕೆ ಭಾರತದ ಏರ್ಪೋರ್ಟ್ಗಳಲ್ಲಿ ಟ್ಯಾಕ್ಸ್ ಕಟ್ಟಿದರೆ, ಈ ರೀತಿ ಟ್ಯಾಕ್ಸ್ ಕಟ್ಟಿದಾಗ ದುಬೈದಿಂದ ತಂದಿರುವಂಥ ಬಂಗಾರಕ್ಕೂ ಭಾರತದಲ್ಲಿನ ಬಂಗಾರಕ್ಕೂ ಯಾವುದೇ ರೀತಿಯ ಬೆಲೆಯಲ್ಲಿ ವ್ಯತ್ಯಾಸ ಆಗಲ್ಲ. ಅಂದರೆ ರೇಟ್ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಆದ್ದರಿಂದ ಈ ರೀತಿಯ ಟ್ಯಾಕ್ಸನ್ನು ತಪ್ಪಿಸಲು, ಅಂದರೆ ಟ್ಯಾಕ್ಸನ್ನು ಅವಾಯ್ಡ್ ಮಾಡಲು ಜನ ಗೋಲ್ಡ್ ಸ್ಮಗ್ಲಿಂಗ್ ಮಾಡುತ್ತಾರೆ. ಸೊ ಈ ರೀತಿಯ ಗೋಲ್ಡ್ ಸ್ಮಗ್ಲಿಂಗ್ ಇಲ್ಲಿಗಲ್ ಆಗುತ್ತದೆ ಮತ್ತು ನೀವು ಸಿಕ್ಕಾಕಿಕೊಂಡರೆ ಹೆವಿ ಫೈನನ್ನು ಪೇ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಜೈಲ್ ಶಿಕ್ಷೆನೂ ಆಗುತ್ತದೆ. ಬಟ್ ಈ ರೀತಿಯ ಯಾವುದೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಾರದೆ ಲೀಗಲ್ ಆಗಿ ಟ್ಯಾಕ್ಸ್ ಫ್ರೀ ಆಗಿ ಗೋಲ್ಡನ್ನು ದುಬೈದಿಂದ ಪರ್ಚೇಸ್ ಮಾಡಿ ಭಾರತಕ್ಕೆ ತರಬಹುದು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಯಾವ ರೀತಿಯಾಗಿ ಲೀಗಲ್ ಆಗಿ ಟ್ಯಾಕ್ಸ್ ಕಟ್ಟಲಾರದೆ ದುಬೈದಿಂದ ಅಥವಾ ಫಾರಿನ್ ಲ್ಯಾಂಡ್ಗಳಿಂದ ಗೋಲ್ಡನ್ನು ಭಾರತಕ್ಕೆ ತರಬಹುದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್,
ಪಾಸ್ಪೋರ್ಟ್ ಆ್ಯಕ್ಟ್ 1967ದ ಪ್ರಕಾರ ಪ್ರತಿಯೊಬ್ಬ ಭಾರತೀಯನು ಫಾರಿನ್ಗಳಿಂದ ಇಂತಿಷ್ಟು ಅಂತ ಅಂದರೆ ಒಂದು ಲಿಮಿಟ್ನಲ್ಲಿ ಬಂಗಾರವನ್ನು ಭಾರತಕ್ಕೆ ತರಬಹುದು ಮತ್ತು ಈ ರೀತಿಯಾಗಿ ತಂದಂತಹ ಬಂಗಾರಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿರುವುದಿಲ್ಲ ಮತ್ತು ಅದು ಲೀಗಲ್ ಆಗಿರುತ್ತದೆ. ಬನ್ನಿ, ಎಷ್ಟು ಪ್ರಮಾಣದಲ್ಲಿ ದುಬೈ ಅಥವಾ ಫಾರಿನ್ಗಳಿಂದ ಭಾರತಕ್ಕೆ ಬಂಗಾರವನ್ನು ತರಬಹುದು ಅಂತ ನೋಡೋಣ. ನೋಡಿ, ಇಲ್ಲಿ ಪುರುಷರಿಗೆ ಗರಿಷ್ಠ 20 ಗ್ರಾಮ್ ಅಂದರೆ 2 ತೊಲೆವರೆಗೂ ಬಂಗಾರವನ್ನು ಆರ್ನಮೆಂಟ್ಸ್ ರೂಪದಲ್ಲಿ ಅಥವಾ ಕಾಯಿನ್ಸ್ಗಳಲ್ಲಿ ಅಥವಾ ಗೋಲ್ಡ್ ಬಿಸ್ಕೆಟ್ಗಳಲ್ಲಿ ಭಾರತಕ್ಕೆ ತರಬಹುದು. ಈ ರೀತಿ ತರುವುದಕ್ಕೆ ಕಾನೂನಿನಲ್ಲಿ ಅವಕಾಶವಿದೆ. ಅದೇ ರೀತಿಯಾಗಿ ಮಹಿಳೆಯರು 40 ಗ್ರಾಮ್ ಅಂದರೆ 4 ತೊಲೆವರೆಗೂ ಬಂಗಾರವನ್ನು ದುಬೈ ಅಥವಾ ಫಾರಿನ್ಗಳಿಂದ ತರಬಹುದು. ಈ ರೀತಿಯ ಬಂಗಾರವನ್ನು ಗೋಲ್ಡ್ ಆರ್ನಮೆಂಟ್ಸ್ಗಳಲ್ಲಿ ಅಥವಾ ಕಾಯಿನ್ಸ್ಗಳಲ್ಲಿ ಅಥವಾ ಗೋಲ್ಡ್ ಬಿಸ್ಕೆಟ್ಗಳಲ್ಲಿ ತರಬಹುದು. ಈ ರೀತಿಯ ಗೋಲ್ಡ್ ಪರ್ಚೇಸ್ ಲೀಗಲ್ ಆಗಿರುತ್ತದೆ ಮತ್ತು ಟ್ಯಾಕ್ಸ್ ಫ್ರೀ ಆಗಿರುತ್ತದೆ. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನೆಂದರೆ, ನಾನು ಈ ಮುಂಚೆನೇ ಹೇಳಿದ ಹಾಗೆ ಕಾನೂನಿನಲ್ಲಿ ಪುರುಷರಿಗೆ 20 ಗ್ರಾಮ್ವರೆಗೂ ಮತ್ತು ಮಹಿಳೆಯರಿಗೆ 40 ಗ್ರಾಮ್ವರೆಗೂ ದುಬೈ ಅಥವಾ ಫಾರಿನ್ ಲ್ಯಾಂಡ್ಗಳಿಂದ ಬಂಗಾರವನ್ನು ತರಬಹುದು. ಅದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇರಲ್ಲ. ಬಟ್ ಸಮ್ಟೈಮ್ಸ್ ಕಾನೂನಿನಲ್ಲಿ ಅವಕಾಶ ಇರುವ ಲಿಮಿಟಿಗಿಂತ 5ರಿಂದ 10 ಗ್ರಾಮ್ ಹೆಚ್ಚಿಗೆ ತಂದರೂ ಕೂಡ ಕೆಲವು ಸಮಯಗಳಲ್ಲಿ ನೀವು ಏರ್ಪೋರ್ಟ್ಗಳಲ್ಲಿ ಯಾವುದೇ ರೀತಿಯ ಆ ಹೆಚ್ಚಿನ ಬಂಗಾರಕ್ಕೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ. ಬಟ್ ಸಪೋಸ್ ಇನ್ ಕೇಸ್ ನೀವೇನಾದರೂ ಕಾನೂನಿನಲ್ಲಿರುವ ಲಿಮಿಟಿಗಿಂತ ಜಾಸ್ತಿ ಬಂಗಾರ ತಂದರೆ, ಫಾರ್ ಎಕ್ಸಾಂಪಲ್ ನೀವು 100 ಗ್ರಾಮ್ ಬಂಗಾರ ತಂದರೆ, ನೀವು ಪುರುಷರಾಗಿದ್ದರೆ 20 ಗ್ರಾಮ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರುವುದಿಲ್ಲ ಮತ್ತು ಉಳಿದ 80 ಗ್ರಾಮ್ಗೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ. ಅದೇ ರೀತಿಯಾಗಿ ನೀವು ಮಹಿಳೆಯಾಗಿದ್ದಲ್ಲಿ 40 ಗ್ರಾಮ್ಗಳವರೆಗೂ ನಿಮಗೆ ಯಾವುದೇ ಟ್ಯಾಕ್ಸ್ ಇರುವುದಿಲ್ಲ ಮತ್ತು ಉಳಿದಂತಹ 60 ಗ್ರಾಮ್ಗಳಿಗೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಯಾವ ರೀತಿಯಾಗಿ ಲೀಗಲ್ ಆಗಿ ಟ್ಯಾಕ್ಸ್ ಫ್ರೀಯಾಗಿ ದುಬೈ ಅಥವಾ ಫಾರಿನ್ಗಳಿಂದ ಬಂಗಾರವನ್ನು ಭಾರತಕ್ಕೆ ತರಬಹುದು ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.